ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಕೆಲಸನೇ ಬಟ್ಟೆ ವಾಶ್ ಮಾಡೋದು. ಸೊ ಬಟ್ಟೆ ಎಲ್ಲ ವಾಶ್ ಮಾಡೋದಾದಮೇಲೆ ನಾವು ನೀಟಾಗಿ ಮಡಚಿಟ್ಟು ಆರ್ಗನೈಸ್ ಮಾಡ್ಕೊಳ್ಳೋದು ಇರುತ್ತೆ ಅಲ್ವಾ. ಸೊ ಅದಂತೂ ತುಂಬಾ ಕಷ್ಟವಾದ ಕೆಲಸ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಯಾವ ರೀತಿ ಆರ್ಗನೈಸ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಇವಾಗ ನಾನು ವಾರ್ಡ್ರೋಬಲ್ಲಿರೋವಂಥ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೋತಾ ಇದ್ದೀನಿ. ನಾವೇನಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಹೊರಗಡೆ ಏನಾದರೂ ಹೋಗಬೇಕಾದ್ರೆ ಸಿಕ್ಕಾಬಟ್ಟೆ ಕೆದ್ರೋಗ್ಬಿಟ್ಟಿರುತ್ತೆ. ಒಂದು ಸೀರೆ ಏನಾರು ಹಾಕ್ಕೊಂಡಿದ್ದಾಗ ಅದನ್ನು ವಾಶ್ ಮಾಡಿ ಹಾಗೆ ಎತ್ತಿಟ್ಕೊಬಿಟ್ಟಿರ್ತೀವಿ. ಹ್ಯಾಂಗರ್ಗೆ ಹಾಕೋದಿಲ್ಲ ನಾನು. ಸುಮಾರು ಸಲ ಹೀಗೆ ಆಗಿರುತ್ತೆ. ಸೊ ಅದನ್ನೆಲ್ಲ ಇವಾಗ ನಾನು ಹ್ಯಾಂಗರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ವಾರ್ಡ್ರೋಬಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ನಾವು ವಾಶ್ ಮಾಡಿಟ್ಟಿರುವಂಥ ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಫಸ್ಟು ನಾನೀಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಹಸ್ಬೆಂಡ್ದು ಹೊಸ ಬಟ್ಟೆ ಹಬ್ಬಕ್ಕೆ. ಸೊ ಅವತ್ತೇ ತಂದಿದ್ರು ಅವರು. ಒಂದು ಶಾಪ್ ಓಪನ್ ಆಯಿತು ಅಂತ ಹೇಳ್ದೆ ಅಲ್ವ ನಮ್ಮ ಕೊಳ್ಳೇಗಾಲದಲ್ಲಿ, ಗೌರಿ ಸಿಲ್ಕ್ಸ್ ಟೆಕ್ಸ್ಟೈಲು. ಆ ಶಾಪಲ್ಲೇ ತಂದಿದ್ದು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಹಾಗೆ 1000ಗೆ 3 ಶರ್ಟ್ ಏನೋ ಬಂದಿತ್ತು. ಹಾಗಾಗಿ ವಿಡಿಯೋನ ಶೇರ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗಿ ತೊಗೋಬೋದು. ಅವತ್ತಂತೂ ಸಿಕ್ಕಾಬಟ್ಟೆ ಆಫರ್ಗಳು ಹಾಕಿದ್ರು. ಸೊ ನಮ್ಮ ಮನೆಯವ್ರ ಮಾತ್ರ ಹೋಗಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ, ಹುಷಾರಿರಲಿಲ್ಲ ಅಂತೇಳಿ. ತುಂಬ ಚೆನ್ನಾಗಿತ್ತಂತೆ. ಸೊ ಆಫರ್ಗಳು ಇಟ್ಟಿದ್ರು ಅಲ್ವ. ಸೊ ಹಾಗಾಗಿ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನೇ ಕೊಟ್ಟಿದ್ದರು. ಸೊ ಅವತ್ತು ನಾನು ಹೋಗೋಕ್ಕಾಗಲಿಲ್ಲ, ನಮ್ಮ ಮನೆಯವ್ರ ಮಾತ್ರ ಹೋಗಿದ್ದರು. ತುಂಬ ಅಂದರೆ ತುಂಬ ಜನ ಬಂದಿದ್ರಂತೆ. ಕಾಲಿಡೋದಕ್ಕೂ ಜಾಗ ಇಲ್ಲ. ಸೊ ಇವ್ರು ಏನು ಮಾಡಿದ್ದಾರೆ, ಬಟ್ಟೆ ಎಲ್ಲ ತೊಗೊಂಡಿದ್ದಾರೆ, ಬಟ್ ಬಿಲ್ ಹಾಕ್ಸೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅಷ್ಟು ಜನ ಇದ್ರಂತೆ. ಸೊ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದಾರೆ ಅಷ್ಟೇ. ಇನ್ನೂ ಚೆನ್ನಾಗಿರೋದು ಆಫರ್ಗಳು ಕೊಟ್ಟಿದ್ದರು, ಆದರೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಇದು ನನ್ನ ಮಗಳ ಬಟ್ಟೆಗಳು. ಟಿ ಶರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅವಳಿಗೆ ಡೈಲಿ ಯೂಸ್ಗೆ ಬೇಕು ಅಂತೇಳಿ ಇದನ್ನು ಕೂಡ ತೊಗೊಂಡ್ವಿ. ಇದು ನಾನು ಲಾಸ್ಟ್ ವೀಕ್ ಹೋಗಿದ್ದಲ್ಲ, ಆವಾಗ ತೊಗೊಂಡಿದ್ದು. ಆದರೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಕ್ಲಾತ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಫ್ರಾಕ್ಗಿಂತ ಈ ರೀತಿ ಟಿ ಶರ್ಟು, ಪ್ಯಾಂಟು ಈ ಥರ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ. ಫ್ರಾಕು, ಲೆಹೆಂಗಾ ಇದೆಲ್ಲ ಇಷ್ಟನೇ ಪಡಲ್ಲ ಅವಳು. ಜಸ್ಟ್ ಅವಳಿಗೆ ಸಿಂಪಲ್ ಆಗಿರಬೇಕು, ತುಂಬ ಗ್ರ್ಯಾಂಡಾಗಿರೋದೆಲ್ಲ ಇಷ್ಟಪಡಲ್ಲ. ಸೊ ತುಂಬ ಸಿಂಪಲ್ ಆಗೈತೆ. ಇಲ್ಲಿ ನೋಡ್ತಾ ಇರ್ಬೋದು, ಟಿ ಶರ್ಟು ಪಿಂಕ್ ಕಲರ್ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಥರ ಟಾಪ್ಗಳನ್ನ ಅವಳಿಗೆ ಹಾಕ್ಸಿರ್ಲಿಲ್ಲ. ಸೊ ಹಾಗಾಗಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದೆಲ್ಲ ಪ್ರೈಸ್ ಬಂದು 250 ಅಂತ ಅನಿಸುತ್ತೆ ಒಂದು ಪೀಸ್ಗೆ. ಹಾಗೆ ಇವ್ರ ಬಟ್ಟೆಗಳನ್ನೂ ಕೂಡ ನಾನು ಹ್ಯಾಂಗ್ ಮಾಡೋಣ ಅಂಥೇಳಿ ಇವತ್ತು ಹ್ಯಾಂಗ್ ಮಾಡ್ತಾಯಿದ್ದೀನಿ. ಜಾಸ್ತಿ ಈ ರೀತಿ ಹಾಕೋದಿಲ್ಲ ನಾನು. ಸೊ ನನ್ನ ಸ್ಯಾರಿಗಳೇ ಇರುತ್ತೆ ಜಾಸ್ತಿ, ಅವ್ರದ್ದು ಸ್ವಲ್ಪ ಇರಲಿ ಅಂತೇಳಿ ಅವ್ರದ್ದು ಜೋಡಿಸ್ಕೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳು. ಸೊ ಸಿಕ್ಕಾಬಟ್ಟೆ ಕೆದ್ರೋಗಿತ್ತು. ನನಗೆ ಹುಷಾರಿಲ್ಲದ ಕಾರಣ ನಾನು ಜಾಸ್ತಿ ಆರ್ಗನೈಸ್ ಮಾಡ್ಕೊಂಡಿರಲಿಲ್ಲ. ಸಿಂಪಲಾಗಿ ಮಡ್ಚೋದು, ತಂದು ಹಾಗೆ ಇಟ್ಕೊಳ್ಳೋದು, ಈ ಥರ ಮಾಡ್ಕೊತಿದ್ದೆ. ಹಾಗಾಗಿ ತುಂಬ ಎಲ್ಲ ಕೆದ್ರೋಗಿತ್ತು. ಸೊ ಮತ್ತೆ ಜೋಡಿಸಿಟ್ಕೊಳ್ಳೋಣ ಅಂತೇಳಿ ಮತ್ತೆ ಎಲ್ಲನೂ ತೆಗಿತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡ್ರೆ ಮತ್ತೆ ನಾವು ವಾಶ್ ಮಾಡಿರುವಂಥ ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದಲ್ವ. ಹಾಗಾಗಿ ಈ ರೀತಿ ಇಟ್ಕೊಂಡು ನಾವು ಮತ್ತೆ ವಾಶ್ ಮಾಡಿರೋದನ್ನ ಜೋಡಿಸಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಈಗ ಎಲ್ಲನೂ ಕೂಡ ಎತ್ತಿಟ್ಕೊಂಡು ನೀಟಾಗಿ ಮಡಚಿ ಇಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಇಷ್ಟ ಆಗ್ತಿರೋ ಕೆಲಸ ಅಂತಂದರೆ ಇದೇನೆ. ಬಟ್ಟೆನ ವಾಶ್ ಮಾಡಿ ತಂದಿಟ್ಟು ಅದನ್ನು ಮಡಚಿ ಎತ್ತಿಡ್ತೀವಲ್ವ, ಅದಂತೂ ಸಿಕ್ಕಾಬಟ್ಟೆ ಒಂಥರ ಅನಿಸಿರುತ್ತೆ. ಎಷ್ಟು ಮಡಿಸ್ತಾ ಇದ್ರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಮಡಚಿಡ್ತೀವಲ್ವ, ಅದನ್ನು ಎತ್ತಿಡೋದು ಇನ್ನೂ ತುಂಬಾ ಒಂಥರ ಬೋರಿಂಗ್ ಕೆಲಸ ಅಂತಲೇ ಹೇಳ್ಬೋದು. ನಿಮಗೂ ಹಿಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇವತ್ತು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಜವಾಗ್ಲೂ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ತುಂಬ ಅಂದರೆ ಗಾಡಿಗಳು ಓಡಾಡೋದು, ಮಕ್ಕಳು ಕಿರ್ಚಾಡೋದು, ನಾನ್ ಸ್ಟಾಪ್ ಆಗಿ ಗಾಡಿಗಳು ಓಡಾಡ್ತಾ ಇದ್ವು. ವಾಯ್ಸ್ ಓವರ್ ಕೊಟ್ಟರೆ ಅದು ಹ್ಯಾಡ್ ಆಗುತ್ತೆ, ಒಂಥರ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಹಾಗೂ ಚೆನ್ನಾಗಿ ಬಂದಿಲ್ಲ ವಾಯ್ಸ್ ಓವರ್ ಕೊಟ್ಟಿರೋದು ಇವತ್ತು. ಈ ಥರ ಎಲ್ಲ ಆಗ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ವಾಯ್ಸ್ ಓವರ್ ಕೊಡೋದಂತೂ. ಮಾತಾಡಬೇಕಾದ್ರೆ ಗಾಡಿ ಹೋಗ್ಬಿಟ್ಟಿರುತ್ತೆ, ಮತ್ತೆ ಸ್ಟಾಪ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡಬೇಕು, ಮತ್ತೆ ಕೊಡಬೇಕಾದ್ರೆ ಮತ್ತೆ ಗಾಡಿ ಹೋಗಿರುತ್ತೆ. ಈ ರೀತಿ ಎಲ್ಲ ಆಗ್ತಾಯಿತ್ತು ಇವತ್ತಂತೂ. ನಿಜವಾಗ್ಲೂ ತುಂಬ ಬೇಜಾರಾಯಿತು ಇವತ್ತು ವಾಯ್ಸ್ ಓವರ್ ಕೊಡೋಕ್ಕೆ. ನೋಡಿ, ಈ ರೀತಿ ಎಲ್ಲ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತೀವಿ, ಸೊ ವ್ಯೂಸ್ ಬರಲಿಲ್ಲ ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ. ಮತ್ತು ನೋಡಿರೋರು ಲೈಕನ್ನು ಕೂಡ ಸಹ ಕೊಡೋಲ್ಲ. ದಯವಿಟ್ಟು ನೋಡಿದ್ರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು. ಇವಾಗ ಬಟ್ಟೆಗಳನ್ನೆಲ್ಲ ಮಡಚಿ ಜೋಡಿಸ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವೀಕ್ ತಾನು ಮಾಡಿದ್ದು, ಅಷ್ಟರಲ್ಲಿ ನೋಡಿ ಇಷ್ಟೊಂದು ಗಲೀಜಾಗಿದೆ. ಏನಾಯಿತು ಅಂತ ಹೇಳಿದ್ರೆ, ಕುಂಕುಮ ಇಟ್ಕೊಂಡಿದ್ದೆ, ಸೊ ಅದೇನಾಗಿದೆ ಎಲ್ಲ ಚೆಲ್ಲೋಗ್ಬಿಟ್ಟಿದೆ. ಹಾಗಾಗಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ, ನಾವು ಸ್ಟಾರ್ಟಿಂಗ್ ಮಾಡೋದಷ್ಟೇ. ನೀನಾದರೂ ನೆಕ್ಸ್ಟ್ ಏನಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ಬಂದು ಎಳೆಯೋಕ್ಕೆ ಎಲ್ಲ ಕೂಡ ಕೆದ್ರೋಗಿರುತ್ತೆ. ಹಾಗೆ ಬಟ್ಟೆಗಳು ಕೂಡ ಅಷ್ಟೇ, ಇವಾಗ ಏನಾದ್ರು ನಾವು ಜೋಡಿಸಿಟ್ಟು ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಿರ್ತೀವಿ, ನೆಕ್ಸ್ಟ್ ಏನಾದರೂ ಬಟ್ಟೆ ತೊಗೋಬೇಕಾದ್ರೆ ಎಲ್ಲ ಒಂದು ಎತ್ಕೊಳ್ಳೋಕ್ಕೆ ಎಲ್ಲ ಕೂಡ ಕೆದ್ರೋಗಿರುತ್ತೆ. ನಿಮಗೂ ಕೂಡ ಹೇಗೆ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ವಲ್ವ, ಒಂದು ವೀಕ್ ಬಟ್ಟೆಗಳೇ ಇದೆ ಇಲ್ಲಿ. ಸೊ ಯಾವುದನ್ನು ಕೂಡ ಮಡಚಿಟ್ಟಿರಲಿಲ್ಲ, ಸೊ ಇವತ್ತೆಲ್ಲನೂ ಕೂಡ ಮಡಚಿಡೋಣ ಅಂತ. ಒಟ್ಟಿಗೆ ವಾರ್ಡ್ರೋಬ್ ಕ್ಲೀನಾಗಿತ್ತು, ಮತ್ತು ಇದನ್ನು ಕೂಡ ಎಲ್ಲ ಮಡಚಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು ಅಂತ ನಾನು, ಅಮ್ಮ, ನನ್ನ ತಂಗಿ 3 ಜನನೂ ಸೇರ್ಕೊಂಡು ಇವತ್ತು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಕೋತಾ ಇದ್ದೀವಿ. ಮೊನ್ನೆ ಎಲ್ಲ ಕ್ಲೀನಿಂಗ್ ಹಬ್ಬ ಆಯಿತು, ಇವಾಗ ಬಟ್ಟೆಗಳ ಜೊತೆ ಬಟ್ಟೆಗಳ ಹಬ್ಬ ಆಗ್ತಾಯಿದೆ. ಈ ಥರ ಹಬ್ಬಗಳು ಬಂತಂದರೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಎತ್ತಿಡೋದೇ ಒಂದು ಹಬ್ಬ ನಮ್ಮ ಹೆಣ್ಮಕ್ಳಿಗೆ. ಪ್ರತಿಯೊಂದು ಹಬ್ಬಗಳು ಅಷ್ಟೇ, ಎಲ್ಲ ಕ್ಲೀನ್ ಮಾಡೋದಿದ್ದೇ ಇರುತ್ತೆ. ನಿಜ ಹೇಳಬೇಕು ಅಂದರೆ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ನೀಟಾಗಿರುತ್ತೆ ಅಂತ ಹೇಳ್ತಾರೆ. ಅದಂತೂ ನಿಜವಾಗ್ಲೂ ಸತ್ಯವಾದ ಮಾತು. ನಾವೇನಾದರೂ ಮನೆಯೆಲ್ಲ ಕ್ಲೀನ್ ಮಾಡಿ ನೆಮ್ಮದಿಯಾಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಾಗ ಇಷ್ಟು ಮನೆಯೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತಲ್ವ, ಆವಾಗ ಮನಸ್ಸು ಕೂಡ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಸೇರ್ಕೊಂಡು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದಾರೆ ಒಲೆಯಲ್ಲಿ.
ಇನ್ನು ರಜಾ ಬೇರೆ ಬಂತಲ್ವಾ, ಸೊ ಅವ್ರಿಗೂ ಕೂಡ ಬೋರ್ ಆಗ್ತಿರುತ್ತೆ. ಈ ಥರ ಏನಾದರೂ ಒಂದು ಆಟ ಆಡಿಕೊಂಡು ಮಾಡ್ಕೊಂಡು ತಿಂತಾ ಇರ್ತಾರೆ. ನಾವು ಕೂಡ ಚಿಕ್ಕ ಮಕ್ಕಳಲ್ಲಿ ಇದೇ ಥರ ಮಾಡಿಕೊಂಡು ಅನ್ನ ಮಾಡೆಲ್ಲ ತಿಂತಾಯಿದ್ವಿ. ಸೊ ನೀವೂ ಹೀಗೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಕ್ಸ್ಪೀರಿಯೆನ್ಸು. ಮಕ್ಳಿಗಂತೂ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿ. ಮನೆಯಲ್ಲಿ ಏನೇ ಮಾಡಿಕೊಟ್ರು ಅಷ್ಟೇ ಅವ್ರ ಕೈಯಾರೆ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಬಟ್ಟೆಗಳನ್ನೆಲ್ಲ ಮಡಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೆಯೂ ಕೂಡ ಕ್ಲೀನ್ ಮಾಡಿದ್ದಾಯಿತಾ? ತುಂಬಾ ವರ್ಕ್ ಇರುತ್ತೆ. ವರ್ಕಲ್ಲೂ ಕೂಡ ಈ ರೀತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡು ಹೊರಗಡೆ ಕೆಲಸ ಮಾಡೋರು ಇರ್ತಾರೆ ಪಾಪ, ಅಂಥವ್ರಿಗೆ ಇನ್ನೂ ಕಷ್ಟ ಇರುತ್ತೆ. ಮನೆಯಲ್ಲಿ ಇರೋರು ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು. ಆದರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಮನೆಯೂ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಟ್ಟೆ ಕೂಡ ಜೋಡಿಸ್ಕೊಂಡಿದ್ದಾಯಿತು. ಸದ್ಯಕ್ಕೆ ಬಟ್ಟೆ ಒಂದು ಕ್ಲೀನಿಂಗ್ ಕೆಲಸನೂ ಕೂಡ ಮುಗೀತು. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಮನೆ ಕ್ಲೀನಿಂಗ್ ಮುಗೀತು, ಹಾಗೆ ವಾರ್ಡ್ರೋಬ್ ಕ್ಲೀನಿಂಗು ಕೂಡ ಮುಗೀತು. ನೆಕ್ಸ್ಟ್ ಕಿಚನ್ ಕ್ಲೀನಿಂಗ್ ಐತೆ ಮತ್ತು ದೇವ್ರ ಮನೆ ಕ್ಲೀನಿಂಗ್ ಐತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಕ್ರೀನ್ ಬಟ್ಟೆ. ಇದನ್ನು ಚೇಂಜ್ ಮಾಡೋಣ ಅಂತೇಳಿ ಇದನ್ನು ಮಡಚಿ ಹಾಗೆ ಎತ್ತಿಟ್ಕೊಂಡ್ವಿ. ನೆಕ್ಸ್ಟ್ ಬೇರೆದಿದೆ ಅದನ್ನು ಹಾಕೊಳ್ಳೋಣ ಅಂತೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.